ಬೆಚ್ಚಗೆ ಮಲಗಿರುವಾಗಲೇ ಚಳಿ ಮಳೆಯನ್ನು ಲೆಕ್ಕಿಸದೆ ತಾವೆದ್ದು ಜನರ ಕಸ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರು ಜನರು ನಿದ್ದೆ ಕಣ್ಣು ಬಿಡುವ ಮುನ್ನವೇ ತಮ್ಮ ಕೆಲಸ ಮುಗಿಸುವ ತಾತುರದಲ್ಲಿರುತ್ತಾರೆ. ಆದರೆ ಇಂದಿಗೂ ಪೌರ ಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು ಸಮರ್ಪಕವಾಗಿ ದೊರೆಯದಿರುವುದು ನೋವಿನ ಸಂಗತಿ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಇಂದು ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಇಂತಹ ಪರಿಸ್ಥಿತಿ ಮಧ್ಯೆಯೂ ಪೌರ ಕಾರ್ಮಿಕರ ದಿನಾಚರಣೆ ಇರುವುದು ಪೌರ ಕಾರ್ಮಿಕರು ಸೇರಿದಂತೆ ಅನೇಕ ಮಂದಿಗೆ ಇಂತಹ ದಿನ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ಅವರಿಗೂ ಒಂದು ದಿನ ಇದೆ ಎಂದು ಇಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ಪೌರ ಕಾರ್ಮಿಕರು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ತ್ಯಾಗ, ಸೇವೆ, ಸಮರ್ಪಣೆ, ಕಾರುಣ್ಯದಿಂದ ಸದಾ ಜೀವವನ್ನು ಮಿಗಿಲಾಗಿಟ್ಟಿರುವ ಪೌರ ಕಾರ್ಮಿಕರನ್ನು ಈ ಸಮಾಜ ಪ್ರತಿಕ್ಷಣ ತಾಯ್ತನದಿಂದ ಕಾಣುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ದೊಡ್ಡ ಕೃತಜ್ಞತೆ ಎಂದರು. ಅಲ್ಲದೆ ಪೌರ ಕಾರ್ಮಿಕರ ಸೇವೆಯನ್ನು ಗೌರವದಿಂದ ಕಾಣಬೇಕೆಂದು ತಿಳಿಸಿದರು. ಪಾದಚಾರಿ ಮಾರ್ಗಗಳು ಸ್ವಚ್ಛವಾಗಿರಬೇಕು. ಯಾವುದೇ ಅಂಗಡಿಯ ಮುಂಭಾಗದಲ್ಲಿ, ಹೋಟೆಲ್ಗಳ ಮುಂಭಾಗದಲ್ಲಿ ಎಲ್ಲೂ ಕೂಡ ಒಂದು ಪೀಸ್ ಆಫ್ ಪೇಪರ್ ಕೂಡ ಕಾಣಬಾರ್ದು. ಈ ಥರ ಸಾರ್ವಜನಿಕರು ಬಯಸ್ತಾರೆ. ಆದರೆ ಆ ಬಯಸಿದಂತೆ ನಾವು 100ಕ್ಕೆ 100ರಷ್ಟು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಏಕೆಂದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಪೌರ ಕಾರ್ಮಿಕರು ಮಾರ್ನಿಂಗ್ ಇಂದ ಹಿಡಿದು ರಾತ್ರಿವರೆಗೂ ಕೂಡ ಸೇವೆಯನ್ನು ಏನನ್ನೂ ಕೂಡ, ಆದರೆ ನಾವು ಹೊರಟೋದ್ಮೇಲೆ ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ತ್ಯಾಜ್ಯವನ್ನ ಗಂಟು ಕಟ್ಕೊಂಡು, ಯಾವ್ದ್ರಲ್ಲೂ ಪ್ಲಾಸ್ಟಿಕ್ ಚೀಲದಲ್ಲಿ ಗಂಟು ಕಟ್ಕೊಂಡು ನೀವೇನ್ ಮಾಡ್ತೀರಿ, ಎಲ್ಲೋ ಹೋಗ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಮತ್ತೆ ಎಸಿತೀರಲ್ಲ. ಇದು ಸಾಮಾಜಿಕ ಜವಾಬ್ದಾರಿನ ನಮಗೆ. ನಗರವನ್ನು ನಾವು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ಕೊಡುಗೆನ ನಾವು ಇದನ್ನ ಇವತ್ತು ಎಲ್ಲ ಲೋಡನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಾಕ್ತಾ ಇದೀವಿ. ಏನೇ ಒಂದು ಆಗ್ಲಿಲ್ಲ ಅಂದ್ರೆ ಪೌರ ಕಾರ್ಮಿಕರು ಬಂದಿಲ್ಲ, ಕಸ ತಂದಿಲ್ಲ, ಪೌರ ಕಾರ್ಮಿಕರು ಬಂದಿಲ್ಲ, ನಮ್ಮ ಚರಂಡಿ ಕ್ಲೀನ್ ಆಗಿಲ್ಲ, ಪೌರ ಕಾರ್ಮಿಕರು ಬಂದಿಲ್ಲ, ವೇಸ್ಟ್ ಅಲ್ಲೇ ಬಿದ್ದಿದೆ. ಈ ಧೋರಣೆಯನ್ನ ಇನ್ನು ಎಷ್ಟು ದಿನ ಅಂತೇಳಿ ನಾವು ಅವ್ರ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇದೆ. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಮಕ್ಕಳಿಂದ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿ ಮನರಂಜನೆ ನೀಡಿದರು. ಪೌರ ಕಾರ್ಮಿಕರ ಜೊತೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು ವಿಶೇಷವಾಗಿತ್ತು. ಮೊದಲನೇದಾಗಿ ಪೌರ ಕಾರ್ಮಿಕ ದಿನಾಚರಣೆಯ ಎಲ್ಲರಿಗೂ ನಮ್ಮ ಪೌರ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಇವತ್ತು ವರ್ಷ ಪೂರ್ತಿ ನಮ್ಮ ಪೌರ ಕಾರ್ಮಿಕರು ಹಗಲಿರುಳು ನಗರವನ್ನು ಸ್ವಚ್ಛತೆ ಮಾಡ್ತಾ ಇರ್ತಾರೆ. ಅದಕ್ಕೆ ವರ್ಷಕ್ಕೊಂದು ದಿನ ಅವರ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ನಗರಸಭೆಯಲ್ಲಿ ಎಲ್ಲ ಪೌರ ಕಾರ್ಮಿಕರ ಒಂದಿಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು. ಪೌರ ಕಾರ್ಮಿಕ ದಿನಾಚರಣೆ ದಿನದಂದು ಅವರಿಗೆ 7,000 ನಗದನ್ನೊಂದು ಗೌರವಧನವನ್ನು ಅವರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಇದೆ. ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ, ನಮ್ಮ ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸೋದಾಗ್ಬೋದು, ನಿವೇಶನ ಇಲ್ದಿರೋರಿಗೆ ನಿವೇಶನ ಕೊಡಿಸೋದು ಅಂತ ಆಗ್ಬೋದು. ತಿರ್ಗಾ ಅವ್ರು ಏನು ಪ್ರತಿದಿನಿತ್ಯ ನಗರವನ್ನು ಸ್ವಚ್ಛತೆ ಮಾಡುವಾಗ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಈ ಮೂಲಕ ಒಂದು ಮನವಿ ಮಾಡ್ಕೊತೀನಿ. ನೀವು ಏನು ಪ್ರತಿನಿತ್ಯ ಕಸವನ್ನು ಕೊಡ್ತೀರಾ, ಹಸಿ ಕಸ ಒಣ ಕಸ ಸಪ್ರೇಟಾಗಿ ಕೊಟ್ಟಾಗ ನಮ್ಮ ಪೌರ ಕಾರ್ಮಿಕರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ನಮಗೆ ಕಸವನ್ನು ವಿಂಗಡಣೆ ಮಾಡೋದಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಸಪ್ರೇಟಾಗಿ ಕೊಟ್ಟಾಗ ನಮಗೆ ಇಲ್ಲಿ ನಗರವನ್ನು ಇನ್ನೂ ಹೆಚ್ಚು ಸ್ವಚ್ಛತೆ ಇಟ್ಕೊಳ್ಳೋ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರಲ್ಲಿ ನಾವು ಕೂಡ ಅವ್ರ ಕುಟುಂಬ ಸದಸ್ಯರಾಗಿದ್ದೀವಿ. ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಇಡೀ ಚಿಕ್ಕಬಳ್ಳಾಪುರ ನಗರವನ್ನು ಕಾಪಾಡುವಂಥ ಯೋಧರಿದ್ದಂಗೆ ಅವರ ಕುಟುಂಬದಲ್ಲಿ ನಾವು ಕೂಡ ಒಂದು ಭಾಗಿಯಾಗಿದ್ದೀವಿ. ಜೊತೆಗೆ ಅವರು ಇವತ್ತು ಎಷ್ಟೋ ಜನ ಪೌರ ಕಾರ್ಮಿಕರನ್ನು ಮರೆಯೋದುಂಟು. ಪೌರ ಕಾರ್ಮಿಕರಿಗೂ ಕೂಡ ಒಂದು ದಿನ ಇದೆ ಅಂತೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ದಿನ ಗೊತ್ತು ಮಾಡಿಸೋದಕ್ಕೋಸ್ಕರವಾಗಿ ಅವರು ಕುಟುಂಬ ಸಮೇತ ಬಂದು ಇಲ್ಲಿ ಒಂದು
ಕಲ್ಚರಲ್ ಪ್ರೋಗ್ರಾಮ್ಸು, ಕ್ರೀಡೆ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ. ಅವ್ರ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ನಮ್ಮೊಂದಿಗೆ ಅವರೊಂದಿಗೆ ನಾವು ಬೆರೆತು ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ದೀವಿ. ಯಥೇಚ್ಛವಾಗಿ ಹೇಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಇವಾಗ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಿವೇಶನ ಕೊಡೋವಂಥದ್ದಾಗಿರಲಿ, ಕಾಯಂ ಮಾಡೋವಂಥದ್ದಾಗಿರಲಿ, ಅವರು ಸ್ವತಂತ್ರವಾಗಿ ಜೀವನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ, ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಪೌರಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಗರಸಭೆ ಆವರಣದಲ್ಲಿ ಪೌರಕಾರ್ಮಿಕರಿಗೆ ಅವರ ಕುಟುಂಬಗಳಿಗೆ ಒಬ್ಬಟ್ಟು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟ ಸವಿಯುವ ಜೊತೆಗೆ ಪೌರಕಾರ್ಮಿಕರಿಗೆ ನಡೆದ ಕ್ರೀಡಾಕೂಟದಲ್ಲಿ ಗೆದ್ದು ವಿಜೇತರಾದವರು ಬಹುಮಾನ ಪಡೆದು ಖುಷಿಪಟ್ಟರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.